Hi, welcome to Shweta's vlog. So this is the last video of Atom. So Atom the last video, last day, last walk ನಮ್ಮಿಬ್ರದ್ದು ಜೊತೆಲಿ. ಸೊ ಸೆಕೆಂಡ್ ಡೇ ಆಫ್ ದ ವಾಕ್ ಆಕ್ಚುಲಿ, ಆದ್ರೆ ಅವತ್ತೇ ಲಾಸ್ಟ್. ಅದಾದ್ಮೇಲೆ ಈ ವಾಕ್ ಆದ್ಮೇಲೆ ಆಕ್ಚುಲಿ ಮಧ್ಯಾಹ್ನ ಹಂಗೆ ಅವನು ಆಕ್ಚುಲಿ ವಾಪಸ್ ಹೋದ. ಸೊ ಇಟ್ ವಾಸ್ ರಿಯಲಿ ನೈಸ್ ಫನ್ ಆಕ್ಚುಲಿ. ಅವ್ನು ಬೆಳಗ್ಗೆನೆ ರೆಡಿ ಆದ, ಯಾಕಂದ್ರೆ ಅವನಿಗೆ ಗೊತ್ತಿಲ್ಲ ನಿನ್ನೆ ವಾಕ್ ಕರ್ಕೊಂಡು ಹೋಗಿದೆ ಅಂತ. ಸೊ ಬೆಲ್ಟ್ ತಕ್ಕೊಂಡ ತಕ್ಷಣನೇ ಲೀಶ್ ಹಾಗೆ ರೆಡಿ ಆಗ್ಬಿಟ್ಟ, ಲೀಶ್ ಹಾಕಿಸ್ಕೊಂಡು. ಸೊ ನೋಡಿ, ನಾನು ಒಂದು ಲೀಶ್ ಬಿಟ್ಟಿದ್ದೀನಿ. he was responsible enough not to run away. So he is more interested like ಹಿಂಗೆ ಎಕ್ಸ್ಪ್ಲೋರ್ ಮಾಡ್ತಾರಲ್ಲ ಮಕ್ಕಳು, ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ 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 ಏನಿದೆ ಅಂತ. ಸೊ ಹಂಗೆ ಇವನು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ನೋಡ್ತಾ ಇದ್ದ. No, Adam, no. Adam. 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 Come. Good boy. Good boy. Who is the good boy? ಸೊ ಫುಲ್ ಕ್ಯೂರಿಯಾಸಿಟಿ ಅವನಿಗೆ. ಏನು ಎಲ್ಲೆಲ್ಲಿದೆ ಎಲ್ಲ ಒಂದೊಂದು ಇಂಚನ್ನು ಸ್ಮೆಲ್ ಮಾಡ್ಕೊಂಡು ನೋಡ್ಕೊಂಡು ಬರ್ತಾ ಇದ್ದಾನೆ ನೋಡಿ. ಅವನಿಗೆ ಇವತ್ತು ಕ್ಯೂಟ್ ಆಗಿ ಪೋನಿ ಹಾಕ್ಬಿಟ್ಟು 2 ಕ್ಲಿಪ್ಸ್ ಹಾಕಿದೆ. ಸೊ ಸಕ್ಕದಾಗಿ ಕಾಣಿಸ್ತಾ ಇದ್ದ. ರೋಡದ್ದಕ್ಕೂ ಎಲ್ಲರೂ ವೆರಿ ಕ್ಯೂಟ್ ಡಾಗ್ ಅನ್ಕೊಂಡು ಹೋದ್ರು. ಸೊ ಈ ವಾಸ್ ಲುಕಿಂಗ್ ವೆರಿ ಕ್ಯೂಟ್ ದೋ. ಸೊ ಇವತ್ತು ನಾನು ಆಕ್ಚುಲಿ ಜಾಸ್ತಿ ಸ್ಲೋ ಮೋಷನ್ ಕ್ಲಿಪ್ಸ್ ನ ತೆಗೆಯೋಣ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಕ್ಕೆ ಒಂದೊಂದು ಐಡಿ ಮಾಡೋಣ ಅಂತ ಹೇಳಿ ಜಾಸ್ತಿ ಒಂದು ಸ್ಲೋ ಮೋಷನ್ಸ್ ನ ತೆಗಿತಾ ಇದ್ದೆ. ನಾನು ಅವತ್ತು ನೋಡಿರ್ಲಿಲ್ಲ, ಬಟ್ ಇವಾಗ ನೋಡ್ತಾ ಇದ್ದೀನಿ. ಎಷ್ಟು ಕ್ಯೂಟು, ಎಷ್ಟು ಫ್ಲಫಿ ಆಗಿ, ಎಷ್ಟು ಒಳ್ಳೆ ಒಂದು ಸಾಫ್ಟ್ ಟಾಯ್ ತರಾನೇ ಕಾಣಿಸ್ತಾ ಇದ್ದಾನೆ ಅವನು. ಸೊ ಎಷ್ಟು ಕಿಡಿಗಿಡಿಯಾಗಿ ಅವನ ಕಾಲ್ಗಳು, ಅವನು ಓಡ್ತಾ ಇದ್ರೆ ಕಾಲು ಅಲ್ಲಾಡ್ತಾ ಇರೋದು, ಅದೆಲ್ಲ ಈಗ ನೋಡ್ತಾ ಇದ್ದೀನಿ ನಾನು. ಇಟ್ ವಾಸ್ ರಿಯಲಿ ಕ್ಯೂಟ್. ಸೊ ಅವತ್ತು ನನಗೆ ಬರೀ ಒಂದು ವಿಡಿಯೋಸ್ನ ತೆಗಿಬೇಕು, ಯಾಕಂದ್ರೆ ಅವ್ನು ಎಷ್ಟು ಬೇಗ ಓಡ್ಬರ್ತಿದ್ದ ಅಂದ್ರೆ ಸ್ಲೋ ಮೋಷನ್ ನಾನು ರೆಕಾರ್ಡ್ ಮಾಡಕ್ಕೆ ಆಗ್ತಿಲ್ಲ. ನಾನು ಹಿಂಗೆ ತಿರುಗಿ ಹಿಂಗೆ ಹೋಗಿದ್ರೆ ನನ್ನಿಂದನೇ ಓಡ್ ಬಂದ್ಬಿಡೋನು. ಸೊ ನಾನು ಐ ಹ್ಯಾವ್ ಟು ಸ್ಟ್ಯಾಂಡ್ ಸ್ಟಿಲ್. ಸೊ 5 ನಿಮಿಷ ಅಲ್ಲೇ ನಿಂತ್ಕೊಂಡ್ರೆ ಅವಾಗ ಈ ತರ ಆ ಕಡೆ ಈ ಕಡೆ ಒಂಚೂರು ಹೋದಾಗ, ಅದು ಯಾಕಂದ್ರೆ ಕರೆಕ್ಟ್ ಆಂಗಲ್ ಅಲ್ಲಿ ನಂಗೆ ಸಿಗ್ತಾ ಇರ್ಲಿಲ್ಲ. ನಾನು ಯಾವ ಫೋನ್ ತೆಗ್ದಿಂಗ್ ಅಂತೀನಿ ಅವಾಗ ಓಡ್ ಬಂದ್ಬಿಡೋನು. ಸೊ ಅಲ್ಲಿ ಆ ಕಡೆಯಿಂದ ಓಡ್ ಬರೋದು, ಈ ಕಡೆಯಿಂದ ಓಡೋಗೋದು, ಅದೆಲ್ಲ ತೆಗಿಬೇಕು ಅಂತಾನೆ ಹೇಳಿ ಸ್ಲೋ ಮೋಷನ್ ವಿಡಿಯೋಸ್ ಮಾಡಬೇಕು ಅಂತ ಹೇಳಿ ತುಂಬಾನೇ ಒಳ್ಳೆ ಫುಟೇಜ್ ಬರ್ಬೇಕಲ್ವಾ ಅಂತ ಹೇಳಿ ನೋಡಿ ಎಷ್ಟು ಕ್ಯೂಟ್ ಆಗಿ ಒಂದೊಂದು ಕಾಲು ಎತ್ತಿಡ್ತಿರೋದು ನೋಡಿ ಇಲ್ಲಿ ಹೆಂಗಿದೆ ಅದು. ಈಗ ನೋಡ್ತಾ ಇದ್ದೀನಿ ನಾನು ಇದನ್ನ. ಆಕ್ಚುಲಿ ಅವತ್ತು ನಾನು ಅವ್ನು ಹೋದ್ಮೇಲಿಂದ ವಿಡಿಯೋಸ್ ನೋಡಿರ್ಲಿಲ್ಲ, ಬಟ್ ಇಟ್ ಲುಕ್ ಸೋ ಕ್ಯೂಟ್. ಎಷ್ಟು ಚೆನ್ನಾಗಿ, ಎಷ್ಟು ಫ್ಲಫಿಯಾಗಿ ಒಂದೊಂದು ಲೆಗ್ ಎತ್ತದಾಗ್ಲೂ ನೋಡಿ ಅದೆಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ. ಇಟ್ಸ್ ಜಸ್ಟ್ ಲೈಕ್ ಎ ಟಾಯ್ ಅಂತಾನೆ ಹೇಳ್ಬೋದು, ಅಷ್ಟು ಕ್ಯೂಟ್ ಆಗಿ ಕಾಣಿಸ್ತದೆ. ಸೊ ಅದೇ ಹೇಳಿನಲ್ಲ, ದೀಸ್ ಆರ್ ದ ಬೆಸ್ಟ್ ಮೆಮೊರೀಸ್ ಐ ಹ್ಯಾವ್ ಆಫ್ ಹಿಮ್ ಫಾರ್ ಎವರ್ ಅಂತಾನೆ ಹೇಳ್ಬೋದು.
ಈ ಗಿಡದ ಹತ್ರ ಹಬ್ಬ ಎಷ್ಟು ಆ ಫ್ಲವರ್ಸ್ ನ ಒಂದ್ ಸ್ವಲ್ಪ ಅದ್ರ ಮಧ್ಯೆ ನಿಂತ್ಕೊಳ್ಳಿ ತೆಗಿಯೋಣ, ಮಾರಾಯ ನಿಂತ್ಕೊಳ್ಳೋ ಅಂದ್ರೆ ಇಲ್ಲ. ಆ ಕಡೆ ನಿಲ್ಸಿ ನಾನು ಈ ಕಡೆ ಬರೋದು, ಹಿಂದೆ ಓಡ ಬರೋದು, ಆ ಕಡೆ ನಿಲ್ಸಿ ಒಂಚೂರು ಆ ಕಡೆ ಹೋದ್ರೆ ತಾನೇ ನಾನು ತೆಗಿಯಕ್ಕಾಗದು ಅಂತ ಹೇಳಿ ಆ ಕಡೆ ಇದ್ ಮಾಡಕ್ ಹೋದ್ರೆ ಓಡಿ ಓಡಿ ಬರೋನು ನೋಡಿ ಈ ತರ. ಸೊ ಹಂಗಾಗಿ ಅದು ಒಂದು ಪರ್ಫೆಕ್ಟ್ ಶಾರ್ಟ್ ಫ್ಲವರ್ಸ್ ಮಧ್ಯದಲ್ಲಿ, ಯಾಕಂದ್ರೆ ಅಷ್ಟು ಕೆಳಗಡೆ ಫ್ಲವರ್ಸ್ ಎಲ್ಲೂ ಬಿಟ್ಟಿರ್ಲಿಲ್ಲ ಆ ಗಿಡದ್ದು. ಎಸ್ಪೆಷಲಿ ನೋಡಿ ಎಲ್ಲದರಲ್ಲೂ ಮುತ್ತಿ ಹಾಕ್ಬೇಕು ಇವನು. ಮಾರಾಯ ಎಷ್ಟು ಓಡೋನು ಅಂದ್ರೆ ನನಗೆ ನನ್ನ ಕ್ಯಾಮ್ರಾನ ಫೋಕಸ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಅದು ಸ್ಲೋ ಮೋಷನ್ ಅಲ್ಲಿ ಈ ತರ ಕಾಣಿಸ್ತದೆ ನೋಡಿ. ಅವನು ಆಫ್ ಫ್ರೇಮೇ ಜಾಸ್ತಿ ಹೋಗ್ತಾನೆ. ಸೊ ಅಷ್ಟು ಓಡೋನು. ಈ ತರ ಎಲ್ಲೋ ಒಂದ್ ಕಡೆ ನಿಂತ್ಕೊಂಡಿದ್ರೆ ಅದು ಮಾತ್ರ ಸ್ವಲ್ಪ ಚೆನ್ನಾಗಿ ಬಂದಿದೆ, ಅದು ಸ್ಲೋ ಆಗಿ ತೆಗ್ದಿರೋದಕ್ಕೆ. ಇಲ್ಲಾಂದ್ರೆ ಅದು ಆಕ್ಚುಲ್ ಆಗಿ ನೀವು ರಿಯಲ್ ಫುಟೇಜ್ ಅಲ್ಲಿ ತೆಗೆದ್ರೆ ಅದು ಏನು ಒಂದ್ ಮಿನಿಟ್ ಇಂದಷ್ಟೇ, ಆಮೇಲೆ ಮತ್ತೆ ಹಿಂಗೆ ಓಡೋದು. ಕಾಲ್ ಎತ್ತಿಡೋದು ನೋಡಿ, ರಾಜಕುಮಾರ. ಸೊ ಫೈನಲಿ ಇವತ್ತು ಅವನಿಗೆ ಗ್ರಾಸ್ ಹತ್ರ ಬಿಟ್ಟೆ. ಯಾಕೆಂದ್ರೆ ಒಂದು ಚಿಕ್ಕ ಚಿಕ್ಕ ಇನ್ಸೆಕ್ಟ್ಸ್ ಎಲ್ಲ ಇದ್ರೆ ಅಂತ ಒಂದು ಭಯ ಇತ್ತು. ಬಟ್ ಅವನಿಗೆ ತುಂಬಾ ಇಷ್ಟ ಆಗ್ತಿತ್ತು ಎಕ್ಸ್ಪ್ಲೋರ್ ಮಾಡೋದು ಅಂತ ಹೇಳಿ, ನೋಡೋಣ ಏನ್ ಮಾಡ್ತಾನೆ ಅಂತ ಹೇಳಿ ಇವತ್ತು ಗ್ರಾಸ್ ಹತ್ರ ಬಿಟ್ಟಿದ್ದೀನಿ. ಅಂಡ್ ಗ್ರಾಸ್ ಅಲ್ಲಿ ಅವನು ಸಖತ್ತಾಗಿ ಏನೋ ಹುಡುಕ್ತಾ ಇದ್ದ, ಏನೋ ಮಾಡ್ತಾ ಇದ್ದ. ಅಂಡ್ ಹ್ಯಾಸ್ ಅವನು ಅಲ್ಲೇ ಪಾಟಿ ಟ್ರೇ ಅಲ್ಲೇ ಮಾಡೋದ್ ಕಲ್ತಿದ್ರಿಂದ 2 days ಆಗಿತ್ತಷ್ಟೇ ಅದನ್ನ ಕಲ್ತಿನು. ಸೊ ಒಂದು ಭಯ ಇರ್ಲಿಲ್ಲ ಇಲ್ಲೆಲ್ಲ ಪಾಟಿ ಮಾಡ್ತಾನೆ ಅಂತ. ಯಾಕಂದ್ರೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಸ್ಟ್ರಿಕ್ಟ್ ಆಗಿ ಇಫ್ ದೇ ಡೂ ಪಾಟಿ ನಾವು ಅದನ್ನ ಓನರ್ಸೇ ಎತ್ಕೊಂಡು ಹೋಗ್ಬೇಕು. ಸೊ ನಾನು ಗ್ಲೌಸ್ ಯೂಸು ಅಥವಾ ಇದು ಏನು ತಂದಿರ್ಲಿಲ್ಲ, ಟೂಲ್ಸು ಇನ್ನ ತಗೊಂಡೇ ಇರ್ಲಿಲ್ಲ ಆಕ್ಚುಲ್ ಆಗಿ. ಬಟ್ ಎನಿವೇಸ್ ಐ ವಾಸ್ ಕಾನ್ಫಿಡೆಂಟ್ ಇನಫ್. ಯಾಕಂದ್ರೆ ಅವನು 3-4 ಸತಿ ಟ್ರೇ ಅಲ್ಲೇ ಮಾಡಿದ್ದ, ಹಂಗಾಗಿ ಐ ಅಂಡರ್ಸ್ಟುಡ್ ಅವನು ಟ್ರೇ ಅಲ್ಲೇನೆ ಯೂಸ್ ಟು ಆಗ್ತಾ ಇದ್ದಾನೆ ಅಂತ. ಸೊ ಇಟ್ ವಾಸ್ ವೆರಿ ಈಸಿ ಫಾರ್ ಮೀ. ಸೊ ಕರ್ಕೊಂಡೋದ್ರೆ ಎಲ್ಲ ಇಟ್ಕೊಂಡು ಹೋಗ್ಬೇಕು, ಬೇರೆ ಪೆಟ್ ಪೇರೆಂಟ್ಸ್ ತರ ಅಂತ ಇರ್ಲಿಲ್ಲ. ಆರಾಮಾಗಿ ಅವನಿಗೆ ಆಟ ಆಡ್ಸಕ್ಕೆ ಇದಕ್ಕೆ ಅಂತಾನೆ ಕರ್ಕೊಂಡು ಹೋಗ್ಬೇಕು ಅಂತಾನೆ ಫುಲ್ ಪ್ಲಾನ್ ಹಾಕೊಂಡಿದ್ದೆ. ಬೆಳಗ್ಗೆ ಮತ್ತೆ ಸಾಯಂಕಾಲ 2 ಹೊತ್ತು ಆದಷ್ಟು ಕರ್ಕೊಂಡು ಹೋಗ್ಬೇಕು ಅವನ್ನ ಆಟಾಡಕ್ಕೆ. ನೋಡಿ ಎಷ್ಟು ಎಲ್ಲ ಅದನ್ನ ಏನೋ ಸ್ನಿಫ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಬಟ್ ಅನ್ಫಾರ್ಚುನೇಟ್ಲಿ he has to go back and can't blame anyone for this. ಏನ್ ಮಾಡಕ್ಕಾಗತ್ತೆ, ಎಲ್ಲರೂ ಬೇಕು. ಸೊ one has to lose and one has to give up ಅಷ್ಟೇ. ಯಾಕಂದ್ರೆ ಫ್ಯಾಮಿಲಿ ಅಗೇನ್ಸ್ಟ್ ಆಗಿ ಡಾಗ್ನ ಇಟ್ಕೊಳಕ್ಕೂ ಆಗೋದಿಲ್ಲ. ಹಂಗಾಗಿ ಎಷ್ಟೇ ಇಷ್ಟ ಆದ್ರೂ ಸಮ್ಟೈಮ್ಸ್ ವಿ ಹ್ಯಾವ್ ಟು ಗಿವ್ ಅಪ್ ಅವರ್ ಚಾಯ್ಸಸ್. ಯಾಕಂದ್ರೆ ಒಂದು ಫ್ಯಾಮಿಲಿ ಇಷ್ಟು ವರ್ಷ, ನಾನು 20 ವರ್ಷ ಯೋಚನೆ ಮಾಡಿ ಒಂದು ಫ್ಯಾಮಿಲಿನ ನನ್ನ ಜೊತೆಲಿ ಇಟ್ಕೊಂಡಿದ್ದೀನಿ ಅಂದ್ರೆ ನಾನು ಏನೇನು ಸ್ಯಾಕ್ರಿಫೈಸ್ ಮಾಡಿರಬೇಡ, ನನ್ನ ಎಷ್ಟು ಆಸೆಗಳು ಎಷ್ಟು ಇಷ್ಟಗಳನ್ನ ಬದಿಗಿಟ್ಟು ಈ ಒಂದು ಫ್ಯಾಮಿಲಿನ 20 years ಇಂದ ಒಟ್ಟಿಗೆ ಇರಕ್ಕೆ ನಾನು ಎಷ್ಟೆಲ್ಲ ಮಾಡಿ ಬಂದಿದ್ದೀನಿ. ಬಟ್ ಅದರಲ್ಲಿ ಯಾವುದೋ ಅಷ್ಟು ಬೇಜಾರಾಗಿರ್ಲಿಲ್ಲ. ಬಟ್ ಇದಂತೂ ಸಖತ್ತು ಬೇಜಾರಾಯ್ತು. ಯಾಕಂದ್ರೆ ಅನಿಮಲ್ಸ್ ಅಂತ ಬಂದಾಗ ನನಗೆ ಸಖತ್ತು ಪ್ರೀತಿ. ಸೊ ಯಾವುದೇ ಆಗಿರ್ಬೋದು. ಸೊ ಆಕ್ಚುಲಿ ಗ್ರಾಸ್ ಡ್ರೈ ಆಗಿತ್ತು, ಮಳೆ ಇರಲಿಲ್ಲ. ಅದರಿಂದ ಅವನಿಗೆ
ಓಡಾಡಕ್ಕೆ ಬಿಟ್ಟಿದ್ದೆ, ಯಾಕಂದ್ರೆ ಇಲ್ಲಾಂದ್ರೆ ಫುಲ್ ಕುಚ್ಚಾಗ್ಬಿಡುತ್ತೆ. ಪಾ ಎಲ್ಲ ಡರ್ಟಿ ಆದ್ರೆ, ಗಲೀಜಾದ್ರೆ ಮತ್ತೆ ಅದನ್ನ ಕ್ಲೀನ್ ಮಾಡೋದ್ ಕಷ್ಟ. ಬಟ್ ಹೆಂಗೋ ಬಿಸಿಲಿತ್ತು ಅವಾಗ, ಸೊ ಹಂಗಾಗಿ ಅವನು ಅದ್ರ ಮೇಲೆ ಓಡಾಡಿದ್ರು ಡ್ರೈ ಮಣ್ಣಿದ್ದಕ್ಕೆ ಅಷ್ಟೊಂದು ಗಲೀಜಾಗ್ತಿರ್ಲಿಲ್ಲ. ಈ ತರ ಇಲ್ಲಾಂದ್ರೆ ಇಷ್ಟು ಚಿಕ್ಕ ಪುಟ್ಟು ಪಪ್ಪೀಸ್ ಅದು ಆಲ್ಮೋಸ್ಟ್ ಮಣ್ಣು ಫುಲ್ ಆಗ್ಬಿಡುತ್ತೆ. ಬಟ್ ಅವತ್ತು ಅವ್ನು ತುಂಬಾ ಎಂಜಾಯ್ ಮಾಡ್ದ. ಎಲ್ಲ ನೋಡಿ ಹೆಂಗ್ ನೋಡ್ತಾ ಇದ್ದಾನೆ, ಒಂದೊಂದು ಇಂಚನು ಅದನ್ನ ಫುಲ್ ಸರ್ವೆ ಮಾಡ್ತಾ ಇದ್ದಾನೆ, ನೋಡ್ಕೊಂಡು ಅದ್ರ ಮೇಲೆ ನೋಡಿ ಎಷ್ಟು ಜಂಪ್ ಮಾಡಿ ಕ್ಯೂಟ್ ಆಗಿರುವಂತಹ ಆಕ್ಚುಲಿ ಕ್ಲಿಪ್ಪಿಂಗ್ಸ್ ಅಂತೂ ಸಿಕ್ತು. ಬಟ್ ಏನಂದ್ರೆ ನೋಡಿ ಸಡನ್ ಆಗಿ ಬಂದ್ಬಿಡೋದು. ಸೊ ಹಂಗಾಗಿ ಒಂದೊಂದ್ಸತಿ ಆಫ್ ಫ್ರೇಮ್ ಆಗಿದ್ದಾನೆ. ಸೊ ಫೈನಲ್ ಆಗಿ ಅವನಿಗೆ ಸುಸ್ತಾಯ್ತು. 2 ರೌಂಡ್ಸ್ ಹಾಕಿ ಆಮೇಲೆ ನಾವು ಬಂದಿದ್ದು. ಸೊ ಸ್ವಲ್ಪ ಇಲ್ಲಿ ಫ್ಲವರ್ಸ್ ಜೊತೆನೂ ವಿಡಿಯೋಸ್ ತೆಕ್ಕೊಳ್ಳೋಣ, ಫೋಟೋಸ್ ತೆಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅವನಿಗೆ ಜಂಪ್ ಹಾಕಿನ್ನ ಬರ್ತಿರ್ಲಿಲ್ಲ. ಅದೊಂದು ಇರಿಟೇಷನ್ ಆಗ್ತಿತ್ತು. ಏನಾದ್ರೂ ಇನ್ನೂ 1 ವೀಕ್ ಇದ್ದಿದ್ರೆ ಇಲ್ಲ ಜಂಪ್ ಹಾಕಿರೋನು, ಆಮೇಲಂತೂ ಹಿಡಿಯೋದು ತುಂಬಾ ಕಷ್ಟ ಆಗ್ತಿತ್ತು. ಸೊ ಈಗ ನೋಡಿ ಎಷ್ಟು ಕ್ಯೂಟ್ ಆಗಿ ಅವನು ಅಲ್ಲೇ ಫ್ಲವರ್ನ ತಿನ್ನೋದು, ಅದನ್ನು ಇದು ಮಾಡೋದು ಎಲ್ಲ ತುಂಬಾ ಚೆನ್ನಾಗಿರ್ತಿತ್ತು. ಮಕ್ಕಳ ತರ ಅನ್ನೋದಕ್ಕೆನೆ ಅದನ್ನ ತಿನ್ನೋದು, ಬಾಯಲ್ಲಿ ಇಟ್ಕೊಂಡಿರೋ ಫೋಟೋಸ್ ಎಲ್ಲ ಸಕ್ಕತ್ತಾಗಿ ಚೆನ್ನಾಗಿ ಬಂದಿದೆ. ಆ್ಯಂಡ್ ವೆರಿ ಪ್ಲೇಫುಲ್ ಅಲ್ವಾ, ಎಷ್ಟೇ ಆಗಲಿ ಮಕ್ಕಳು, ಚಿಕ್ಕ ಪುಟ್ಟ ಮಕ್ಕಳು ಎಲ್ಲದರಲ್ಲೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಕ್ಲಿಪ್ಪನ್ನು ಸಹ ಅಷ್ಟೇ, ಮಕ್ಕಳು ಇವತ್ತು ಆಕ್ಚುಲಿ ಬಸ್ ಹತ್ರ ಕರ್ಕೊಂಡು ಹೋಗಿದ್ದ ಅವನ್ನ, ನೆನ್ನೆನೂ ಕರ್ಕೊಂಡು ಹೋಗಿದೆ. ನೆನ್ನೆ ಅಂದರೆ ಒಂದು ಫಸ್ಟ್ ವಾಕ್ ಡೇ ದಿನ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ, ಸ್ಯಾಟರ್ಡೆ. ಸೊ ಇವತ್ತು ಕರ್ಕೊಂಡು ಹೋದಾಗ ಎಲ್ಲ ಮಕ್ಕಳು ಅಯ್ಯೋ ಆಂಟಿ ಎಷ್ಟು ಕ್ಯೂಟ್ ದಿನ ಕರ್ಕೊಂಬನ್ನಿ ಅಂತ ಕೂತಿದ್ರು. ಬಟ್ ಆಬ್ವಿಯಸ್ಲಿ ದಿನ ಕರ್ಕೊಂಬರಕ್ಕಾಗಲ್ಲ, ಜಿಮ್ಗೆ ಹೋಗೋ ಟೈಮ್ ಬಂದಾಗ ಅಂತ ಹೇಳಿದ್ದೆ. ಸ್ಯಾಟರ್ಡೆ ಕರ್ಕೊಂಬರ್ತೀನಿ ಅಂತ. ಅನ್ಫಾರ್ಚುನೇಟ್ಲಿ ಅವತ್ತೇ ಅವನನ್ನು ಕೊಡಬೇಕಾಯ್ತು. ಸೊ ಅವ್ರಿಗೆ ಹೇಳಬೇಕಾಯ್ತು, ಇಲ್ಲ ಕೊಟ್ಟಿದ್ದಾಯ್ತು ಅಂತ. ನನಗಷ್ಟು ಬೇಜಾರಾಯ್ತು. ಇಲ್ಲೋ ಅಲ್ಲಿ ನೋಡಿದ್ದೆ ಒಂದಿನ ಎಲ್ಲರೂ, ಅವರಿಗೆಲ್ಲ ತುಂಬ ಬೇಜಾರಾಗೋಯ್ತು. ಅಯ್ಯೋ ಎಷ್ಟು ಕ್ಯೂಟ್ ಆಗಿತ್ತು, ಎಷ್ಟು ಸಕ್ಕತ್ತಾಗಿತ್ತು, ಎಷ್ಟು ಕ್ಯೂಟ್ ಆಗಿ ಹೇರ್ ಬ್ಯಾಂಡ್ಸ್ ಎಲ್ಲ ಹಾಕ್ತಿದ್ರಿ, ಅವನಿಗೆ ಕ್ಲಿಪ್ಸ್ ಎಲ್ಲ ಹಾಕ್ತಿದ್ರಿ, ಕೊಟ್ಬಿಟ್ರ ಹೆಂಗೆ ಏನು ಅಂತ. ಅವನಿಗೆ ಹತ್ರ ಉಲ್ಟಾ ಮಲಗಿಸ್ಬಿಟ್ಟು ಹತ್ರ ಅಲ್ಲಾಡಿಸೋದ್ರಲ್ಲಿ ಏನು ಖುಷಿ ಸಿಕ್ತಿತ್ತು. ಯಾವಾಗ್ಲೂ ಅವನಿಗೆ ಬೇಜಾರಾದ್ರೆ ಹತ್ರ ಉಲ್ಟಾ ಮಾಡ್ಕೊಂಬಿಡೋದು. ಅವಾಗ ನಾನು ಅದನ್ನು ಅವ್ನಿಗೆ ಹಿಂಗೆ ತಿರಿದು ಬಿಟ್ಟು ಹಿಂಗೆ ಜೋರಾಗಿ ಅಲ್ಲಾಡಿಸ್ಬೇಕು ಅನ್ನೋ ಇಲ್ಲ. ಆವಾಗ ಕೈ 2 ಕೈನೂ ಹಿಂಗೆ ಕರಿಯೋದು, ಮಾಡು ಇನ್ನು ನಿಲ್ಸಿದ್ರೆ 2 ಕೈಲೂ ಕರಿಯೋದು, ಮಾಡುವ ಇನ್ನು ಮಾಡೋ. ಸೊ ಫೈನಲಿ ದೀಸ್ ವರ್ ದ ಲಾಸ್ಟ್ ಫೋಟೋಸ್. ಸೊ ಅವತ್ತೇನೋ ನನಗೆ ಅನ್ನಿಸ್ತು ಸ್ವಲ್ಪ ಸೆಲ್ಫಿ ತಕ್ಕೊಳ್ಳೋಣ ಅಂತ ಹೇಳಿ, ಹಾಗಾಗಿ ಸೆಲ್ಫಿ ತಕ್ಕೊಂಡೆ. ಹೆಂಗೆ ಇದು ಮಾಡ್ತಾನೆ, ಇಟ್ ಲೈಕ್ ಕ್ಯೂಟು ಅಂದರೆ ಕ್ಯೂಟು. ಸೊ ಇದೇ ನನ್ನ ಲಾಸ್ಟ್ ಫೋಟೋಸ್ ವಿತ್ ಹಿಮ್. ಆ್ಯಂಡ್ ಲಿಫ್ಟಲ್ಲಿ ಬಂದೆ. ಸೊ ಇದೆ ಲಾಸ್ಟ್ ವಾಕ್, ಲಾಸ್ಟ್ ಫೋಟೋ ಆ್ಯಂಡ್ ಲಾಸ್ಟ್ ಮೆಮೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.